ಈಗ ಅದೇ ಮಗನ್ನ ಕೊಂಡಾಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಇವತ್ತೇ ಸತ್ತೋಗ್ಬಿಡಿ ಸರ್. ಯಾಕಂತ ಮಾತಾಡ್ತೀರಾ? ಸರ್ ಮನ್ಸಲ್ಲಿ ನೋವಿತ್ತು, ಮಗ ಅಲ್ವಾ ಸರ್? ಹೌದು ಮಗನೇ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಡ್ರೋನ್ ಪ್ರತಾಪ್ ತಾಯಿ ಜೊತೆ ಇದೀನಿ ನಾನು ಇವಾಗ. ಸೊ ಅವ್ರನ್ನ ಬಿಗ್ ಬಾಸ್ ವೇದಿಕೆ ಮೇಲೆ ನೋಡಿದ್ರಿ. ಸುದೀಪ್ ಸರ್ ಪ್ರಶ್ನೆಗಳು ಕೇಳಿದಾಗ್ಲೂ ಹಿಂಗೆ ನಾಚ್ಕೊಂತ ಇದ್ರು ಅವರು. ಇವಾಗ್ಲು ಅಮ್ಮ 3 ವರ್ಷ ಆದ್ಮೇಲೆ ಮಗ ಮನೆಗೆ ಬಂದಿದ್ದೀನಿ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಸರ್. ಆಯ್ತು ಬನ್ನಿ, ಆಯ್ತು. ಅಯ್ಯೋ ಇಡೀ ಕರ್ನಾಟಕನ ನಿಮ್ ಮಗನ ಆಟ ನೋಡಿ ಖುಷಿ ಪಡ್ತಾ ಇದಾರೆ, ಪ್ರೀತಿ ಕೊಡ್ತಾ ಇದಾರೆ. ಅದೇ ಸಾಕು ಸರ್, ನಮ್ಮ ಉಸಿರಿರೋ ತನಕನೂ ಮರೀದಿಲ್ಲ ಜನತೆಗೆ. ಸೊ ಆ ಮಾಸ್ಟರ್ ಪೀಸ್ ಅವ್ರ ತಾಯಿ ಯಾರು ಅಂತ ಅವ್ರು ನೋಡ್ಬೇಕಲ್ವಾ? ಬಿಡಿ ಸರ್. ಇನ್ನೊಂದ್ಸಲ ನಮ್ಮ ಮುಖ ಅಂತಾರ. ಆಯ್ತಲ್ಲಿ ಇಲ್ಲ ಕ್ಯಾಮ್ರಾಕ್ಕೆ ಯಾಕೆ ಭಯ ಬೀಳ್ತೀನಿ? ನನ್ನ ಮುಖ ನೋಡಿ ಅಮ್ಮ, ಬನ್ನಿ ಮಾತಾಡಿ. ಹೇಗೆ ಅನಿಸ್ತಾ ಇದೆ 3 ವರ್ಷ ಆದ್ಮೇಲೆ? ತುಂಬಾ ಖುಷಿ ಆಯ್ತು. ಹಾ, ಖುಷಿ. ಏನ್ ಮಾಡಿದ್ರಿ ಮಗಂಗೋಸ್ಕರ? ಮನೆ ಬರ್ತಾ ಇದ್ರಿ ಅಂದ್ಕೊಳ್ಳೆ, ಏನ್ ಇಷ್ಟ ಮಗ? ಏನ್ ತಿನ್ನಕ್ ಇಷ್ಟಪಡ್ತಾನೆ ನಿಮ್ ಕೈಯಾರೆ? ಏನಿಲ್ಲ, ಏನ್ ಕೊಟ್ಟು ತಿಂತಾನೆ ಅವ್ನು, ಖುಷಿ. ಬಟ್ ಸ್ಪೆಷಲ್ ಅಂತ ಏನಾದ್ರು ನಾಟಿ ಕೋಳಿ ಸಾರು, ಮುದ್ದೆ ಆತರ ಏನಾದ್ರು? ಮುದ್ದೆ ಮಾಮೂಲಿ ಮುದ್ದೆನೆ ಮಾಡಿದೀವಿ, ರೆಗ್ಯುಲರ್ ಆಗಿ ಮಾಡ್ತೀರಿ ನಾವು ದಿನ ಮನೆ ಮಾಡ್ತೀವಿ ಮುದ್ದೆನ. ಅದು ಬಿಟ್ರೆ ನಾಟಿ ಕೋಳಿ ಸಾರು ಅದು ಇಷ್ಟಪಡ್ತಾರೆ. ಅವಾಗ ಇಲ್ಲಿದ್ದಾಗೆಲ್ಲ ಹೇಗೆ ಆಟ ಆಡ್ಕೊಂಡು ಯಾವ ಆಟಗಳು ಆಡೋರು ಅವಾಗ ಚಿಕ್ಕ ವಯಸ್ಸಲ್ಲಿ? ಜಾಸ್ತಿ ತುಂಬಾ ತರ್ಲೇನ ಹೇಗೆ ಪ್ರತಾಪ್? ನಮ್ಮ ಹತ್ರ ಕಮ್ಮಿ ಬೆಳೆದಿರೋದು, ನಮ್ಮ ಅಮ್ಮನ ಹತ್ರ ಅಜ್ಜಿ ಮನೇಲಿ ಬೆಳೆದಿರೋದು. ಅಜ್ಜಿ ಮನೇಲಿ? ಅಜ್ಜಿ ಇಲ್ಲ, ಪಾಪ ಸತ್ತೋಗೋರೆ. ಅವಾಗ ಅಜ್ಜಿ ಮನೇಲಿ ಜಾಸ್ತಿ? ಅಜ್ಜಿ ಮನೆ. ನಿಮ್ ತಾಯಿ ಮನೆ? ನಮ್ಮ ತಾಯಿ ಅಲ್ಲೇ ಓದಿದ್ವು ಎಲ್ಲ? ತುಂಬಾ ತರ್ಲೇನ ಚಿಕ್ಕ ವಯಸ್ಸಿಂದನ? ಈಗ ಹೆಂಗವನೇ ಹಾಗೆ ಆಗ್ಲು. ಓಕೆ. ಬಟ್ ತುಂಬಾ ಬೇಜಾರಾದ್ರೆ ಮನ್ಸಿಗೆ ಹಾಕೊಂಡು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಪಾಪ. ಅಷ್ಟೊಂದು ಸ್ವಲ್ಪ ನಾನು ಅದೇ ತರ ನಿಮ್ ತರನೇ? ಅಂದ್ರೆ ಮಗ ಕಂಪ್ಲೀಟ್ ಆಗಿ ನಿಮ್ ತರನೇ? ಸ್ವಲ್ಪ ಮನ್ಸಿಗೆ ಹಾಕೊಂಡು ಅಳೋದು ಜಾಸ್ತಿ. ಈಗ ಬಿಗ್ ಬಾಸ್ ಅಲ್ಲಿ ನೋಡಿದ್ಮೇಲೆ ಏನ್ ಅನ್ಸುತ್ತೆ ನಿಮಗೆ? ಬದಲಾವಣೆ ಏನಾದ್ರು ಕಾಣಿಸ್ತಾ? ಖುಷಿ ಆಯ್ತು. ಕರ್ನಾಟಕ ಜನತೆ ಪ್ರೀತಿ ಕೊಟ್ರು, ಸುದೀಪ್ ಸರ್ ಇದು ಕೊಟ್ರು. ಅದನ್ನ ನಾವು ಈ ಉಸಿರಿರೋ ತನಕನು ಕಲರ್ಸ್ ಕನ್ನಡ, ಮಾಮೂಲಿ ಬಿಗ್ ಬಾಸ್ ಎಲ್ಲ ವಾಪಸ್ ನಮ್ಮ ಮಗನ್ ಕೊಟ್ರು. ಅದು ತುಂಬಾ ಖುಷಿ ಆಯ್ತು. ಹೇಳಕ್ ಹೋಗ್ಬೇಡಿ, ಸುದೀಪ್ ಸರ್ ನೋಡಿ ಏನಿಸ್ತು? ನಮ್ಮ ದೇವ್ರು ನೋಡ್ದಂಗೆ ಆಯ್ತು ಸರ್. ನ್ಯಾಯ ಕೊಡ್ತಾರೆ. ವಾರ ಹೇಳೋರೆಲ್ಲ ನಾನು ದಿನ ನೋಡ್ತಿದ್ದೆ, ಆದರೆ ಬೇಜಾರಾಯ್ತಿತ್ತು ಮನಸ್ಸಿಗೆ. ಸುದೀಪ್ ಸರ್ ಬಂದಾಗ ಖುಷಿ ಆಯ್ತಿತ್ತು. ಒಂದು ಟೈಮಲ್ಲಿ ಸುಮಾರು 3 ವರ್ಷ ಆಗಿತ್ತು ಮಾತಾಡದೆ ಅವ್ರು ನಿಮ್ಮ ಹತ್ರ, ನಿಮ್ಮನ್ನ ಭೇಟಿಗಳು? ಸರ್ ಮನಸ್ಸಲ್ಲಿ ನೋವಿತ್ತು, ಮಗ ಅಲ್ವಾ ಸರ್? ಹೌದು. ಮಗನೇ ಆದರೆ ನೋವಿತ್ತು ಮನಸ್ಸಲ್ಲಿ. ಬಟ್ ಅವಾಗ ಅವ್ರ ಬಗ್ಗೆ ಏನೇನೋ ವಿಷಯಗಳು ಕೇಳ್ತಿದ್ರು, ಊರು ಮೇಲೆ ಮಾತಾಡ್ತಾ ನೋವಿತ್ತು ಸರ್, ಮನಸ್ಸಲ್ಲಿ ನೋವಿತ್ತು. ಈಗ ಅದೇ ಮಗನ್ನ ಕೊಂಡಾಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಇವತ್ತೇ ಸತ್ತೋಗ್ಬಿಡಿ ಸರ್. ಯಾಕಂತ ಮಾತಾಡ್ತೀರಾ? ಆ ಥರ ಪ್ರೀತಿ ಕೊಟ್ರಲ್ಲ, ಸಾಕು ಸರ್, ಇನ್ನೇನು ಬೇಡ. ಈಗ ಮಗನ ಜೀವನ ಮತ್ತೆ ಶುರು ಆಗಿದೆ. ಅವನು ಲೈಫ್ ಚೆನ್ನಾಗಿ ಅವ್ನ ಬದುಕು ಕಟ್ಕೋಬೇಕು. ನಮ್ಗೆ ಇನ್ನೇನು ಕಾರು ಬಂಗ್ಲೆ ತಕೊಂಡು ಅವನೇನು ಬದುಕ್ತಾನೆ? ಅವ್ನ ಬದುಕು ಕಟ್ಕೊಬಿಟ್ರೆ ನಮ್ಗೆ ಸಾಕು. ದುಡ್ದು ಅನ್ನ ತಿಂದು ಅವನು ಚೆನ್ನಾಗಿದ್ದು ಬಿಟ್ರೆ ಸಾಕು, ಅವ್ನ ಬದುಕು ಕಟ್ಕೊಬಿಟ್ರೆ. ಬಟ್ ನೀವೆಲ್ಲ ಜೊತೆಲಿ ಇರ್ಬೇಕಲ್ವಾ? ಇರ್ತೀವಿ. ನಾವು ಜೀವ ಇರೋ ತನಕನೂ ಬದುಕು ಕಟ್ಕೊಳಕ್ ಜೊತೆಲಿ ಇರ್ತೀವಿ. ತಂದೆ ತಾಯಿ ಅಲ್ವಾ ಸರ್, ಇರ್ತೀವಿ. ಸೊ ಮತ್ತೆ ಮಗ ಬಿಗ್ ಬಾಸ್ ಅಲ್ಲಿ ಕೆಲವೊಂದು ಟೈಮು ನಗೋದು, ಖುಷಿಯಾಗಿ ಡ್ಯಾನ್ಸ್ ಮಾಡೋದು, ಇದೆಲ್ಲ ನೋಡಿದಾಗ ಏನಿಸ್ತಾ ಇತ್ತು? ಖುಷಿ ಅನ್ನಿಸ್ತೈತೆ ಸರ್, ಖುಷಿ. ಫಸ್ಟ್ ಟೈಮ್ ತುಂಬಾ ಒಂದು 3 ವರ್ಷ ಆದ್ಮೇಲೆ ಬಿಗ್ ಬಾಸ್ ಮನೆಗೆ ಹೋಗಿ ಮಗನ ನೇರವಾಗಿ ಭೇಟಿ ಮಾಡೋ ಅವಕಾಶ ಸಿಗುತ್ತೆ ಸರ್. ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ಗೆ ಹೋಗೋದೇ ಇಷ್ಟ ಇರಲಿಲ್ಲ ನಮಗೆ ಸ್ಟಾರ್ಟಿಂಗು. ಯಾಕೆ? ಈ ಮಾಮೂಲಿ ಮನಸ್ಸಲ್ಲೆಲ್ಲ ನೋವಿತ್ತಲ್ಲ, ಹೋಗೋದು ಬೇಡ ಅನ್ಕೊಂಡಿದ್ದು. ಆಮೇಲೆ ಈಗ ಓದಿದ್ದೆ ಸರಿ, ಒಳ್ಳೇದಾಯ್ತು. ಅವ್ರ ಅವಕಾಶ ಕೊಟ್ರು, ಪಾಪ ಒಂದು ಬದುಕು ಕೊಟ್ರು ಅಂತ ಖುಷಿ ಇದೆ. ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತೀರಾ? ನೀವು ಹೋಗಿಲ್ಲ, ಸಾರಿ. ಅಂದ್ರೆ ನೀವು ಸ್ಟೇಜಲ್ಲಿ ಹೋಗಿ ಕುತ್ಕೊಂಡು ನೋಡಿದಾಗ, ಗ್ರ್ಯಾಂಡ್ ಫಿನಾಲ್ಗೆ ನಿಂತ್ಕೊಂಡಾಗ ಸುದೀಪ್ ಸರ್ ಕಣ್ಣೆದುರುಗಡೆ ಇರ್ತಾರೆ, ಪ್ರತಾಪ್ ಅವರು ಮತ್ತೆ ಕಾರ್ತಿಕ್ ಅವ್ರ ಪಕ್ಕದಲ್ಲಿ ಇರ್ತಾರೆ. ಏನಿಸ್ತಿತ್ತು ನಿಮ್ಮ ಮನಸ್ಸಲ್ಲಿ ಅವಾಗ? ಯಾರ ಕೈ ಎತ್ಬೋದು ಸುದೀಪ್ ಸರ್ ಅನ್ನೋದೇನಾದ್ರು? ಸರ್ ಯಾರ ಕೈ? ಅವ್ರು ಗೆದ್ದವರು ನಮ್ಮವ್ರೆ. ಇವರು ಅಲ್ಲಿ ತನಕ ಬನ್ನಲ್ಲ ಸರ್, ಪ್ರೀತಿ ಕೊಟ್ರಲ್ಲ ಕರ್ನಾಟಕ ಜನತೆ, ಖುಷಿ ಸರ್. ಸುದೀಪ್ ಸರ್ ಕೈ ಮುಟ್ಟದ್ನಲ್ಲ, ಅವ್ರು ತುಂಬಾ ಅಭಿಮಾನಿ, ಹುಚ್ಚ ಫಿಲಮಿಂದನೂ. ಅವ್ರ ಸಿನಿಮಾಗಳೆಲ್ಲ ನೋಡ್ತೀನಿ ಸರ್. ಈ ಟಿವಿಲಿ ಬಂದ್ರು ನೋಡ್ತೀನಿ, ಅವ್ರ ಅಭಿಮಾನಿ. ಖುಷಿ ಆಯ್ತು ಸರ್.
ಎಲ್ಲ ಸುದೀಪ್ ಅಭಿಮಾನಿ ಸರ್ ನಾನು ಹೌದಾ? ಚಿಕ್ಕ ವಯಸ್ಸಂದು ಚಿಕ್ಕ ವಯಸ್ಸಿಂದ ಮಾಮೂಲಿ ನಮ್ಮ ಮಕ್ಕಳು ಚಿಕ್ಕ ವಯಸ್ಸು ನಿಮ್ಮ ಮಕ್ಳು ಚಿಕ್ಕ ವಯಸ್ಸು. ಚಿಕ್ಕ ವಯಸ್ಸು ಸೊ ಅವರ ಫಸ್ಟ್ ಸಿನಿಮಾದಿಂದನೇ ಎಲ್ಲಾ ಸಿನಿಮಾಗಳು ಹುಚ್ಚ ಫಿಲಮ್ ಎಲ್ಲ ತುಂಬಾ ಇಷ್ಟ ನೋಡಿದ್ದೀನಿ ಸರ್, ಪ್ರತಿ ಒಂದು ಸಿನಿಮಾನು ನೋಡಿದ್ದೀನಿ ಸುದೀಪ್ ಸರ್. Beat Plus Karnataka.